ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದ ವಿಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ. ಹೇಗೆ ಅನಿಸ್ತು ಗೈಸ್ ಇವತ್ತಿನ ಎಪಿಸೋಡು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ, ನಾಳೆ ಡೀಟೇಲಾಗಿ ಮಾತಾಡೋಣ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇವಾಗ ನಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿರೋಂಥದ್ದು ನಮ್ಮ ಮೈಸೂರು ಹುಡುಗಿಯಾಗಿರುವಂಥ ಸ್ಪಂದನ್ ಅವರು. ಆ್ಯಂಡ್ ಹೇಗಿತ್ತು ಗೈಸ್ ಇವ್ರ ಆಟ, ನಿಮ್ಗೆ ಹೇಗೆ ಅನಿಸ್ತು ಆ್ಯಂಡ್ ಇವ್ರ ಬಗ್ಗೆ ಏನು ನಿಮ್ಮ ಅನಿಸಿಕೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ಏನಪ್ಪ ಅಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಒಳ್ಳೆ ರೀತಿ ಇದ್ದರು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿ ಇದ್ದರೂ ಕೂಡ ಬಟ್ ಏನು ಪ್ರಾಬ್ಲಮ್ ಆಯಿತು ಅಂದರೆ ಇವ್ರಿಗಿಂತ ಬೇರೆಯವ್ರ ಕಾಂಟ್ರಿಬ್ಯೂಷನ್ ಈ ಬಿಗ್ ಬಾಸ್ ಮೇಲೆ ಜಾಸ್ತಿ ಇತ್ತು. ಅವರೆಲ್ಲ ಹೋಗ್ತಾ ಇವ್ರ ಬಗ್ಗೆ ತುಂಬ ಕ್ವಶನ್ ಮಾರ್ಕ್ ಶುರುವಾಯಿತು. ಬಟ್ ಒಂದು ಸತ್ಯ ಏನಪ್ಪ ಅಂದರೆ ಎಲ್ಲರೂ ಒಪ್ಕೋಬೇಕಾಗಿರುವಂಥದ್ದು, ಇರೋಷ್ಟು ದಿನ ಕೂಡ ತುಂಬ ಒಳ್ಳೆ ರೀತಿ ಇದ್ದರು, ಚೆನ್ನಾಗಿದ್ದರು ಆ್ಯಂಡ್ ಒಂದು ಒಳ್ಳೆ ಪರ್ಸೆಂಟೇಜ್ ಕೂಡ ಮೇಂಟೈನ್ ಮಾಡಿದರು. ಎಲ್ಲರ ಜೊತೆ ತಮಾಷೆ ತರಲೆಗಳು, ಸ್ವಲ್ಪ ಲೇಝಿ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಮಾಡೋದಕ್ಕೆ ಸೋಂಬೇರಿತನ. ಸೊ ಅದೊಂದು ಮಾತ್ರ ಸತ್ಯ. ಸೊ ಅದರಲ್ಲಿ ಸ್ವಲ್ಪ ಏನೋ ಅಷ್ಟೊಂದು ಕಾಣಿಸ್ಕೊಡ್ಲಿಲ್ಲ ಅಂತ ಅನಿಸುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಎಫರ್ಟ್ ಇತ್ತು, ಟಾಸ್ಕ್ ಆಡೋಕ್ಕೆ ಎಫರ್ಟ್ ಆಗ್ತಾಯಿದ್ರು, ಎಲ್ಲ ಮಾಡ್ತಿದ್ರು. ಬಟ್ ಅಷ್ಟೊಂದು ಸ್ಟ್ರೆಂತ್ ಸಾಕಾಗ್ತಿರಲಿಲ್ಲ, ಫಿಸಿಕಲ್ ಅಷ್ಟೊಂದು ಸ್ಟ್ರಾಂಗ್ ಕೂಡ ಇಲ್ಲ ಅನ್ನೋದು ಗೊತ್ತಾಗ್ತಿತ್ತು ನಮಗೆ. ಸೊ ಎಫರ್ಟ್ ಇದ್ದರೂ ಕೂಡ ಆ ರಿಸಲ್ಟ್ ಬರೆದಿರೋ ಒಂದು ಕಾರಣದಿಂದ ಜನಗಳ ದೃಷ್ಟಿಯಲ್ಲಿ ಇವ್ರು ಏನೂ ಮಾಡ್ತಿಲ್ಲ ಅನ್ನೋ ರೀತಿ ಪಾಯಿಂಟ್ ಬಂದುಬಿಡ್ತು. ಬಟ್ ಏನಪ್ಪ ಅಂದರೆ ಇರೋವರೆಗೂ ಚೆನ್ನಾಗಿದ್ದರು, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ರು, ಎಂಜಾಯ್ ಮಾಡಿದ್ರು, ಜೀವನನ ಚೆನ್ನಾಗಿ ಅನುಭವಿಸಿದ್ರು ಈ ಬಿಗ್ ಬಾಸ್ ಮನೆ ಅಂತ ಕೂಡ ಹೇಳ್ಬೋದು. ಬಟ್ ಏನಪ್ಪ ಅವ್ರಿಗೇ ಕಾನ್ಫಿಡೆನ್ಸ್ ಇರಲಿಲ್ಲ ನಾನೇನೋ ಮಾಡ್ತಿದ್ದೀನಿ ಅಂತ. ಯಾಕಂದ್ರೆ ಅದಕ್ಕೆ ತುಂಬ ಎಕ್ಸಾಂಪಲ್ ಆಗಿ ನಮಗೆ ಯಾರೋ ಒಬ್ಬರು ವೀಕ್ ಅಂತ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗ್ತಿರಲಿಲ್ಲ. ಸೊ ಅವ್ರಿಗೆ ಒಂದು ಪ್ರಶ್ನೆ ಹಾಕಿದ್ರು ಅಂದರೆ ಇವ್ರ ಹತ್ರ ಉತ್ತರ ಇರಲಿಲ್ಲ. ಯಾಕಂದರೆ ಅವ್ರ ಹತ್ರ ಒಂದು ಲೈಕ್ ಏನೋ ಒಂದು ಡಾಮಿನೇಟ್ ಮಾಡಿ ಗೆದ್ದಿರೋದಕ್ಕೆ ಯಾವ್ದಾದ್ರು ಒಂದು ಗೇಮ್ ಕೂಡ ಇರಲಿಲ್ಲ. ಸೊ ಅದೆಲ್ಲವೂ ಕೂಡ ಅವ್ರಿಗೆಲ್ಲೋ ಒಂದು ಕಡೆ ಓಕೆ ನಾನು ವೀಕ್ ಇದ್ದೀನಿ ಅನ್ನೋ ರೀತಿ ಅನಿಸ್ತಿತ್ತು ಅನಿಸುತ್ತೆ. ಜೊತೆಗೆ ಇದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂಥ ಸ್ಪರ್ಧೆಗಳು ಕೂಡ ತುಂಬ ಚೆನ್ನಾಗಿ ಹೇಳಿ ತಲೆಗೆ ತುಂಬಿಕೊಂಡಾಗ ಅದು ಹಾಗೆ ಆಗಿಬಿಡುತ್ತೆ. ಅದು ಕೂಡ ಆಯಿತು ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಒಂದಿಷ್ಟು ನೆಗೆಟಿವಿಟಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿದ್ದೀರಾ. ಸ್ಪಂದನ ಅವ್ರಿಗೆ ಮನೆ ಮಕ್ಕಳು ಮಿಡ್ಲ್ ಗಂಟೆ ಕರ್ಕೊಬಂದರು ಹಾಗೆ ಅಂತ. ಇದನ್ನು ಮಾತಾಡಬೇಕಾದ್ರೆ ಕೆಲವು ವಿಷಯಗಳು ನೋಡಿದಾಗ ಅನಿಸುತ್ತೆ ಓಕೆನಾ. ಆದರೆ ಒಂದು ವಿಷಯ ಮಿಸ್ ಮಾಡಿಬಿಡ್ರಿ, ಇದೇ ಮನೆ ಮಕ್ಕಳನ್ನ 1.5 ತಿಂಗಳು ತೋರಿಸಿರಲಿಲ್ಲ. ಅವಾಗ ತಾನೇ ನೀವುಗಳೇ ಎಷ್ಟೋ ಜನ ಇದ್ದೀರಾ, ಕಮೆಂಟ್ ಸೆಕ್ಷನ್ ಕೂಡ ನೋಡಿರ್ತೀರ ಅಂತ ಅನ್ಕೋತೀನಿ. ಇವ್ರನ್ನ ತೋರಿಸ್ತಾ ಇಲ್ಲ. ಈಗ ಹಬಿ, ಸ್ಪಂದು ಮತ್ತು ಧನುಷ್ 3 ಜನ ಕೂಡ ಲೈವಲ್ಲಿ ಅಷ್ಟೊಂದೆಲ್ಲ ಮಾತಾಡ್ಕೊಂಡು ಚೆನ್ನಾಗಿದ್ದಾರೆ. ಅವ್ರನ್ನ ಯಾಕೆ ಎಪಿಸೋಡ್ ತೋರಿಸ್ತಾ ಇಲ್ಲ, ವಾರಗದ ಕಿಚನ್ ಜೊತೆ ಎಪಿಸೋಡ್ಲು ಅವ್ರು ಕಾಣಿಸ್ತಾ ಇರಲಿಲ್ಲ. ಸೊ ಇದೆಲ್ಲ ಇತ್ತು ಅಲ್ವಾ, ಆವಾಗ ಮನೆ ಮಕ್ಕಳನ್ನು ಪುಷ್ ಮಾಡೋಂಥದ್ದು ಮತ್ತು ಎಲ್ಲನೂ ಮಾಡ್ಬೋದಿತ್ತು ಬಿಗ್ ಬಾಸ್ ಅವರು, ಯಾಕೆ ಮಾಡಿಲ್ಲ ಆಗಿರೆ. ಸೊ ಕೆಲವು ವಿಷಯಗಳು ಅನಿಸೋದೆಲ್ಲ ಸತ್ಯ ಅಲ್ಲ, ಹಾಗಂತ ಇರೋವಂಥದ್ದೆಲ್ಲ ಸುಳ್ಳು ಅಂತನೂ ಅಲ್ಲ. ಕೆಲವೊಂದು ವಿಷಯಗಳಿಗೆ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ತುಂಬ ಕ್ಲಾರಿಟಿ ಸಿಗುತ್ತೆ. ಬಟ್ ಏನಪ್ಪ ಅಂದರೆ ಸ್ಪಂದನ ಅವರು ಇರೋವರೆಗೂ ಕೂಡ ತುಂಬ ಚೆನ್ನಾಗಿದ್ದರು, ಒಳ್ಳೆ ರೀತಿ ಒಂದು ಪರ್ಸೆಂಟೇಜ್ ಮೇಂಟೈನ್ ಮಾಡಿದ್ರು, ಅದಂತೂ ಸತ್ಯನೇ. ಇನ್ನು ಎಫರ್ಟ್ ಬೇಕಾಗಿತ್ತು. ಒಂದು ಏನಪ್ಪ ಅಂದರೆ ಎಲ್ಲರೂ ಕೂಡ ಗುರುತಿಸೋ ರೀತಿ, ಮಾತಾಡೋ ರೀತಿ, ಒಂದು ಟಾಸ್ಕಲ್ಲಿ ಆಗ್ಬೋದು, ಒಂದು ಯಾವುದೋ ಒಂದು ವಿಷಯದಲ್ಲಿ ಆಗ್ಬೋದು ಪರ್ಫಾರ್ಮೆನ್ಸ್ ಇತ್ತು ಅಂದಿದ್ರೆ ಹೈಲೈಟ್ ಆಗೋ ರೀತಿ ತುಂಬ ಈಸಿ ಆಗ್ತಿತ್ತು ಅಂತ ಅನಿಸುತ್ತೆ. ಅದೊಂದು ಮಾಡಲಿಲ್ಲ. ಬಟ್ ಏನಪ್ಪ ಅಂದರೆ ಇವರ ಫ್ರೆಂಡ್ ಸರ್ಕಲ್ ಕೂಡ ನಂಗೆ ತುಂಬ ಇಷ್ಟ. ಯಾಕಂದರೆ ಅವರು ಇಲ್ಲಿವರೆಗೂ ಕೂಡ ಮೊದಲೇ ಆಗಿದ್ರು, ಇಲ್ಲಿವರೆಗೂ ಕೂಡ ಹಾಗೆ ಇದ್ದಾರೆ. ಆ್ಯಂಡ್ ಬಾಂಡಿಂಗ್ನ ಬಿಟ್ಕೊಳ್ಳಿಲ್ಲ. ಗೇಮ್ ಅಂತ ನೋಡಿಬಿಟ್ಟು ಇರುವಂಥ ಒಂದು ಟ್ರೂ ಬಾಂಡಿಂಗ್ನ ಸೊ ಬೇರೆ ಥರ ಯೋಚನೆ ಮಾಡಿ ದೂರ ಮಾಡ್ಕೊಳ್ಳೋದು ಹೀಗೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಜೆನ್ಯೂನಾಗಿ ಆಟ ಆಡಿದ್ದಾರೆ ಅನ್ನೋ ಫೀಲ್ ಇದೆ ನನಗಂತೂ. ಬಟ್ ಏನಪ್ಪ ಅವ್ರು ಉಳಿಸ್ಕೊಳ್ಳೋಂಥದ್ದೇ ಒಂದಿಷ್ಟು ನೆಗೆಟಿವ್ ಆಗಿಬಿಡುತ್ತೆ, ಅಷ್ಟು ಬಿಟ್ಟರೆ ಅವರಿಂದ ಏನೂ ನೆಗೆಟಿವ್ ಆಗಿಲ್ಲ. ಸ್ವಲ್ಪ ಸೋಂಬೇರಿ, ಸ್ವಲ್ಪ ಬೇಗ ಹೊರಗಡೆ ಬಂದಮೇಲೆ ಈಗ ಸ್ವಲ್ಪ ಆ್ಯಕ್ಟಿವ್ ಆಗಲಿ ಅಷ್ಟೇ. ದೇವರು ಒಳ್ಳೇದು ಮಾಡಲಿ. ವಿಟಿ ಕೂಡ ತುಂಬ ಚೆನ್ನಾಗಿತ್ತು. ನಿಮ್ಗೆ ಅನಿಸ್ತು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನಮ್ಮ ಸ್ಪಂದುಗೆ ದೇವರು ಒಳ್ಳೇದು ಮಾಡಲಿ, ಚೆನ್ನಾಗಿರಲಿ, ಖುಷಿಯಾಗಿರಲಿ. ಆದಷ್ಟು ಬೇಗ ಒಂದು ಗುಡ್ ನ್ಯೂಸ್ ಕೂಡ ಬರುತ್ತೆ ಇವ್ರಿಗೆ ಸಂಬಂಧಪಟ್ಟಂಗೆ. ಸೊ ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.